ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಣ್ಣ ಏನೋ ಚಾಲೆಂಜ್ ಕೊಡ್ತೀನಿ ಅಂತ ಕರಿತವನೆ ಗುರು. ಅದು ಇವತ್ತು ಕೊಡ್ತಾನೋ ನಾಳೆ ಕೊಡ್ತಾನೋ ಗೊತ್ತಿಲ್ಲ ಗುರು. ಬನ್ನಿ ಇವಾಗ ನಮ್ಮ ಅಣ್ಣನ ಹತ್ರ ಹೋಗೋಣ. ಅಷ್ಟೊತ್ತಿಗೆ ಯಾರು ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ನಾನೆಲ್ಲರೂ ಕಷ್ಟ ಬಿದ್ದು ವಿಡಿಯೋ ಮಾಡ್ತೀನಿ, ಫಾಲೋ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು. ಬಾ ಗುರು, ಇವಾಗ ಹೋಯ್ತಾ ಇದೀವಿ ನಮ್ಮ ಅಣ್ಣನ ಹತ್ರ, ಅಂದ್ರೆ ನಾವು ಮೇರೆಗೆ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ನಮ್ಮ ಅಣ್ಣ ಏನ್ ಮಾಡ್ತಾನೆ ಅಂತ. ಇವ್ ನನ್ನ ಮಚ್ಚ ಕರಿಯೋಣ ನಮ್ಮ ಮಗ. ಇವನ ಹೆಸರು ಯುವ ಅಂತ ಆದ್ರೆ ಎಲ್ಲರೂ ಕರಿಯೋದು ಕರಿಯ, ಗುಂಡ, ಓತಿಕ್ಯಾತ ಅಂತೆಲ್ಲ ಕರೀತಾರೆ. ದೊಡ್ಡ ಕಳ್ಳನ ಮಗ ಆಗಿದ್ದ ಅನ್ಸುತ್ತೆ ಜನದಲ್ಲಿ, ಗೊತ್ತಿಲ್ಲಪ್ಪ. ಕರಿಯ ಕುಳ್ಳ ಕಳ್ಳ ಅಂತ ಎಲ್ಲ ಕರೀತಾರೆ. ಈಗ ನಮ್ಮ ಅಣ್ಣ ಏನ್ ಬಿಟ್ಬಿಡೋಣ ಚಾಲೆಂಜ್ ಕೊಡ್ತಾನೋ, ಯಾವ ಧೈರ್ಯದ ಮೇಲೆ ನಮಗೆ ಚಾಲೆಂಜ್ ಕೊಡ್ತಾವನೆ ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ. ಇವಾಗ ನಮ್ಮ ಅಣ್ಣನ ಹತ್ರ ಹೋಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ. ಏನ್ ಮಾಡೋದಂತ ಗೊತ್ತಿಲ್ಲ. ನಾವೇ ಫಸ್ಟ್ ಹೋಗ್ತೀವೋ ನಮ್ಮ ಅಣ್ಣನೇ ಫಸ್ಟ್ ಬರ್ತಾನೋ ಅದು ಗೊತ್ತಿಲ್ಲ ನಮ್ಗಂತೂ. ನೀವ್ ಏನ್ ಬೇಕಾದ್ರೆ ಕೆಟ್ಟ ಕಾಮೆಂಟ್ ಹಾಕಲ್ರಿ, ನನ್ಗೆ ಏನು ಬೇಜಾರಿಲ್ಲ. ಏನ್ ಮಾಡೋದಂತ ಗೊತ್ತಿಲ್ಲ. ನೋಡ್ರಿ, ನನ್ ಮಗಂಗೆ ಗಾಡಿ ಓಡ್ಸಕ್ ಕೊಟ್ರೆ ಗಾಡಿ ನೋಡ್ರೆ ರಾಕೆಟ್ ಹೋದಂಗ್ ಹೋಗ್ತಾನೆ ಗುರು. ಎಷ್ಟು ಸ್ಪೀಡಲ್ಲಿ ಹೋಗ್ತಾವನೆ ಅಂತ ಅಂದ್ರೆ ಯಾರು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ. ಬರೀ 22 ಸ್ಪೀಡಲ್ಲಿ ಹೋಗ್ತಾವನೆ. ಚಿಕ್ಕ ಮಕ್ಕಳು ಗಾಡಿ ಓಡ್ಸಕ್ ಬರಲ್ಲ, ಅಷ್ಟು ಸ್ಪೀಡ್ ಅಂದ್ರೆ ಸ್ಪೀಡಾಗಿ ಹೋಗ್ತಾವನೆ. ಈಗ ನಮ್ಮ ಅಣ್ಣನ ಹತ್ರ ಹೋಯ್ತಾ ಇದೀವಿ. ಬನ್ನಿ ಅಷ್ಟೊಳಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು. ಏನೋ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋ ಚಾಲೆಂಜ್ ಅಂತೆ. ತಿನ್ನಕ್ಕೇನಾದ್ರೂ ಎಲ್ಲ ಯಾವತ್ತು ಸ್ಮಶಾನದಲ್ಲಿ ಹೋಗಿ ಬಿರಿಯಾನಿ ತಿಂತೀವಿ ಗೊತ್ತಿಲ್ಲ. ನಾನ್ ಬೇರೆ ಜಾಸ್ತಿ ಊರಲ್ಲಿ ಇರಲ್ಲ, ಏನ್ ಮಾಡೋದು ಏನೋ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಕರಾಳ ಅಮಾವಾಸ್ಯೆ ಬೇರೆ ಬರ್ತೈತೆ ಗುರು, 19ನೇ ತಾರೀಕು. ಏನ್ ಗುರು ಮಾಡೋದು? ಅವತ್ತೇ ಏನಾರು ಬಿರಿಯಾನಿ ತಿನ್ನಕ್ ಹೋಗೋಣ ಸ್ಮಶಾನದಲ್ಲಿ ಅಂತ ಅಂದ್ಬಿಟ್ರೆ ಅಮಾವಾಸ್ಯೆ ದಿವಸ ಎಲ್ಲ ಬಾಯಿಗೆ ಹೇಳ್ಕೊಂಡ್ಬಿಡ್ತವೆ. ಗೊಗ್ಗಯ್ಯಗಳೆಲ್ಲ ಬಾ ಮಗ ಅಂತ ಕರಿತವೆ. ಮೊದ್ಲೇ ಗೊಗ್ಗಯ್ಯ ಅಂದ್ರೆ ನಮಗ್ ಭಯ, ಪ್ಯಾಂಟ್ ಅಲ್ಲೇ ಒಂಟು ಮಾಡ್ಕೊಂಡ್ಬಿಡ್ತೀವಿ. ಏನ್ ಮಾಡೋಣ? ಗೊಗ್ಗಯ್ಯನ ಒಳ್ಳೆ ಜೋಬಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತಿರ್ತೀವಿ ಒಂದೊಂದ್ಸಲಿ. ಈಗ ನೋಡ್ರಿ, ಗೊಗ್ಗಯ್ಯನ ಹತ್ರ ಹೋಗ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂತಂದ್ರೆ ಹೆಂಗಪ್ಪ ನಾವ್ ತಿನ್ನೋಣ? ಬನ್ನಿ ಗೈಸ್, ಇನ್ನೇನು ಬಂದು ಈಗ ಹೆಂಗ್ ಆಗ್ಬಿಡ್ತು ಅಂತಂದ್ರೆ ನಮ್ ಪರಿಸ್ಥಿತಿ ಯಾರಿಗ್ ಹೇಳೋಣ ಶಿವ, ಯಾರಿಗ್ ಬಿಡೋಣ, ಹಂಗಾಗ್ಬಿಡೈತೆ ಗುರು ನಮ್ ಪರಿಸ್ಥಿತಿ. ಗೈಸ್ ಬೇಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳ್ಬಿಡೋಣ, ಸೆಟ್ ಮಾಡ್ಕೊಳ್ಳಿ ಗೈಸ್. ನಮ್ ಕೈಯಲ್ಲಿ ಆಯ್ತಿಲ್ಲ ಗುರು ಸ್ಮಶಾನದಲ್ಲಿ ಬಿರಿಯಾನಿ ತಿನ್ಬೇಕಂತೆ. ಯಾವತ್ ನೋಡ್ರಿ ಗುರು ಕಣ್ಣಲ್ಲೆಲ್ಲ ನೀರ್ ಬರ್ತೈತೆ, ಅಳು ನೀರ್ ಬರ್ತೈತೆ ಗೈಸ್. ನನಗೊತ್ತು ಸ್ಮಶಾನದಲ್ಲಿ ಬಿರಿಯಾನಿ ಅಂತ ಗೈಸ್ ಭಯ ಆಗಲ್ವಾ ಗೈಸ್? ತುಂಬಾ ಭಯ ಆಗುತ್ತೆ ಗೈಸ್ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋದು ಅಂದ್ರೆ. ಅದು ಮಧ್ಯರಾತ್ರಿಲಿ ಅಂತ, ಅದು ಬೇರೆ ಏನ್ ಚಾಲೆಂಜ್ ಏನೋ ಗೊತ್ತಿಲ್ಲ ಗುರು. ನಮ್ಗೂ ಚಾಲೆಂಜ್ ಕೊಡ್ತಾರಂತೆ, ಕರ್ನಾಟಕ ಜನತೆಗೂ ಚಾಲೆಂಜ್ ಕೊಡ್ತಾರಂತೆ. ಏನ್ ಚಾಲೆಂಜೋ ಗೊತ್ತಿಲ್ಲ. ಚಾಲೆಂಜ್ ಅಲ್ಲಿ ಗೆದ್ದೋರಿಗೆ ಏನ್ ಕೊಡ್ತಾನ ಅದು ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮನ್ನ ಕರಿತಾವನೆ. ಇನ್ನೇನು ನಮ್ಮ ಏರಿಯಾದೊಳಗೆ ಮೀನ್ಸ್ ಅಂದ್ರೆ ನಮ್ಮ ಅಣ್ಣ ಇರೋ ಜಾಗದಲ್ಲಿ ಬಂದಿದೀವಿ. ಓ ಮೈ ಗಾಡ್ ಗೈಸ್, ನಮ್ಮ ಅಣ್ಣ ಆಲ್ರೆಡಿ ಬಂದವನೇ, ಏರಿಯಾದಲ್ಲಿ ಅವನೇ. ಬಂದ್ವಿ ನಮ್ಮ ರೆಗ್ಯುಲರ್ ಟೀ ಸ್ಟ್ಯಾಂಡ್ ಆರ್ ವಾಟ್ ಈಸ್ ದಟ್ ಕಾಲ್ಡ್ ಟೀ ಅಂಗಡಿ, ಬ್ಲೂ ಶೇಡ್. ನಮ್ ರೆಗ್ಯುಲರ್ ಅಡ್ಡ ಬ್ಲೂ ಶೇಡ್ ಇದು ಗೈಸ್. ಯಾಕೋ ನಮ್ಮ ಅಣ್ಣ ಒಂದ್ ನಿಮಿಷ ಅಂತವನೆ ಗೈಸ್. ಏನೋ 4 ಅಂತ ಬೇರೆ ಅಂತವನಿ, ಏನು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಫುಲ್ ಬಿಸಿ ಆಗ್ಬಿಟ್ಟಾನೆ ಗೈಸ್. ಸರ್ ಒಂದ್ ಆಯ್ ಇಡಿ ಸರ್. ಹಾಯ್ ಗೈಸ್ ನೋಡೋಣ ಏನ್ ಚಾಲೆಂಜ್ ಕೊಡ್ತಾನೆ ಅಂತ. ವೇಟ್ ಅಂಡ್ ಸಿ ಗೈಸ್. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ ಗೈಸ್? ನಮ್ಮ ಅಣ್ಣ ಇವಾಗ ಕರ್ಸ್ಕೊಂಡ್ಬಿಟ್ಟು ಏನೋ ಚಾಲೆಂಜ್ ಕೊಡ್ತೀನಿ ಅಂತ ಅಂದವ್ರೆ. ಹಂಗೆ ಇವಾಗ ಇನ್ಸ್ಟಾಗ್ರಾಮ್ಗೂ ಹಂಗೆ ಕಂಟೆಂಟ್ ಶೂಟ್ ಮಾಡ್ತಿದ್ದಾರೆ. ಬನ್ನಿ ಗೈಸ್, ಏನ್ ಚಾಲೆಂಜ್ ಕೇಳೋಣ. ಗೈಸ್, ನನ್ನ ಹೆಸರು ಬಂದು ಪ್ರವೀಣ್ ರಾಜ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಅಣ್ಣ ಫ್ರೀ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟ ಗೈಸ್. ಏನಪ್ಪ ಚಾಲೆಂಜ್ ಅಂದ್ರೆ ಈ ಎಷ್ಟನೇ ತಾರೀಕು? 19ನೇ ತಾರೀಕು ಅಮಾವಾಸ್ಯೆ ಐತೆ. 19ನೇ ತಾರೀಕು ಅಮಾವಾಸ್ಯೆ ಇದೆ. ಆ ಅಮಾವಾಸ್ಯೆ ದಿವಸ ನೈಟ್ ಹೋಗಿ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡ್ತಾ ಇದೀವಿ. ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ 100 ಜನ. ನಮ್ಮ ಅಣ್ಣನ ಚಾನಲ್ ಯಾರು 200 ಜನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ನೀವು. 19ನೇ ತಾರೀಕು ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 200 ಜನ. ಅವಾಗ ನಾನು, ನಮ್ಮ ಅಣ್ಣ ಪ್ರವೀಣ್ ರಾಜ್ ಅವರು, ಮತ್ತೆ ಇವನು ನಮ್ಮ ಗೊತ್ತಲ್ಲ ಗೈಸ್ ಯಾರಂತ ಅವಾಗ ಹೇಳಿದ್ರೆ ದೊಡ್ಡ ಕಳ್ಳನ್ ಮಗ ಇವ ಅಂತ. ನನ್ ಸ್ಟಿಲ್ ತೆಗಿಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಧಾನಸೌಧ ಇರಬೇಕು, ಇಲ್ಲ ಲಿಬರ್ಟಿ ಸ್ಟ್ಯಾಚ್ಯೂ ಇರಬೇಕು. ನಾವು 3 ಜನನು ಹೋಗಿ
ಸ್ಮಶಾನದಲ್ಲಿ ಮಧ್ಯರಾತ್ರಿ ಬಿರಿಯಾನಿ ತಿನ್ನೋ ಚಾಲೆಂಜ್ ತಗೊಂಡಿದೀವಿ ಗೈಸ್. ನಮ್ಮ ಅಣ್ಣನ ಚಾನಲ್ಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವು ಹೋಗ್ಬಿಟ್ಟು ಏನು ಇಲ್ಲ ಗೈಸ್, ಹೋಗ್ಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. 200 ಜನ ಗೈಸ್, ಅವ್ರು ಒಳ್ಳೊಳ್ಳೆ ಚಾಲೆಂಜ್ ಕಂಟೆಂಟ್ಸ್ ಮಾಡ್ತಿರ್ತಾರೆ. ಇನ್ಮೇಲೆ ಮಾಡ್ತೀನಿ. ನೋಡಿ ಗೈಸ್, ಇಷ್ಟು ದಿವಸ ಮಾಡಿಲ್ವಂತೆ, ಅವರೇ ಆನೆಸ್ಟ್ ಆಗಿ ಒಪ್ಕೊಂತಿದ್ದಾರೆ ಗೈಸ್. ಇಂತ ಆನೆಸ್ಟ್ ಗೈಸ್ ಎಲ್ಲಿ ಗೈಸ್ ಸಿಗ್ತದೆ ನಿಮ್ಗೆ ಹೇಳ್ರಿ? ಡೈಲಿ ವಿಡಿಯೋಸ್, ಡೈಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತಾರೆ ಗೈಸ್. ನೋಡಿ, ಬೇಗ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಗುರು ನಂದು ಸ್ವಲ್ಪ ನೋಡು ಗುರು, ನಾನು ಸ್ವಲ್ಪ ಬಡವಾನೆ, ನಂದು ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು 3,000 ಸಬ್ಸ್ಕ್ರೈಬ್ ಕೊಂಡು ಏನಿಲ್ಲ ಅಂತ ನೋಡ್ರಿ ಗೈಸ್, ನೀವು ಬೆಳೆಸಿದಿರಿ ಗೈಸ್, ಇನ್ನೊಂದ್ ಸ್ವಲ್ಪ ಹಂಗೆ ನಮ್ಮನ್ನು ಬೆಳೆಸಿ. ಏನಿಲ್ಲ ಗೈಸ್, ನಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಇಟ್ಕೊಂಡ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಇವ್ರ ಹೆಸರು ಪ್ರವೀಣ್ ರಾಜ್ ಅಂತ ಗೈಸ್, ನಾನು ಟ್ಯಾಗ್ ಮಾಡಿರ್ತೀನಿ. ಬೇಗ ಇವ್ರಿಗೂ 200 ಜನ ಸಬ್ಸ್ಕ್ರೈಬರ್ ಮಾಡ್ರಿ ಗೈಸ್. 19ನೇ ತಾರೀಕು ಗೈಸ್, ಮಧ್ಯರಾತ್ರಿ ಸ್ಮಶಾನದಲ್ಲಿ ಸಿಗೋಣ ಗೈಸ್. ಫುಲ್ ಸ್ಮಶಾನ, ಅದು ವರ್ಷದ ಕೊನೆ ಅಮಾವಾಸ್ಯೆ, ಘೋರವಾದ ಅಮಾವಾಸ್ಯೆ ಗೈಸ್. ಅದ್ರಲ್ಲೂ ಈ ವರ್ಷದ ಕೊನೆ ಅಮಾವಾಸ್ಯೆ ಐತಲ್ಲ ಗೈಸ್, ತುಂಬಾ ಕರಾಳ ಅಮಾವಾಸ್ಯೆ. 18ನೇ ತಾರೀಕು ಬೆಳಗ್ಗೆ ಸ್ಟಾರ್ಟ್ ಆಗಿ 20ನೇ ತಾರೀಕು ಮಧ್ಯರಾತ್ರಿ 4 ಗಂಟೆಗೆ ಮುಗಿಯೋದು. ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ಅಮಾವಾಸ್ಯೆ ದಿವಸ 19ನೇ ತಾರೀಕೆ ಬಂದಿದೆ. ಯಾರು ಜಾಸ್ತಿ ಶುಕ್ರವಾರದ ಹೊತ್ತು ಎಲ್ಲೂ ಜಾಸ್ತಿ ಓಡಾಡಕ್ ಹೋಗ್ಬೇಡಿ. ಅಂಡ್ ನಮ್ ಬೈಕರ್ಸ್ ಏನ್ ಹೇಳ್ತೀನಿ ಅಂತಂದ್ರೆ, ಅವತ್ತು ಒಂದ್ ದಿವಸ ನೀವು ಡ್ರಾಪ್ ಮಾಡ್ಬಿಟ್ಟು ಶನಿವಾರ ಎಲ್ಲಾರು ಹೋಗಿ ಬೈಕರ್ಸ್. ಯಾಕಂತಂದ್ರೆ 19ನೇ ತಾರೀಕು ಶುಕ್ರವಾರ ತುಂಬಾ ಆಕ್ಸಿಡೆಂಟ್ ಗಳು ಆಗ್ತಾವೆ, ಆಮೇಲೆ ತುಂಬಾ ಜನ ಸಾಯ್ತಾರೆ. ಪ್ರತಿ ವರ್ಷನೂ ಅದೇ ಆಗೋದು, 19ನೇ ತಾರೀಕು ಶುಕ್ರವಾರ ಯಾವಾಗ ಬರುತ್ತೋ ಅವಾಗ. ಅಂಡ್ ಕೆಲವ್ರು ಹೇಳ್ತಾರೆ 9ನೇ ತಾರೀಕು 8ನೇ ತಾರೀಕು ಅಂತ, ಅದೆಲ್ಲ ಸುಳ್ಳು. 19ನೇ ತಾರೀಕು ಶುಕ್ರವಾರ ಯಾವಾಗ ಅಮಾವಾಸ್ಯೆ ಬರುತ್ತೆ ಅವತ್ತೇ ಜಾಸ್ತಿ ಜನ ಸಾಯೋದು. ಡೌಟ್ ಇತ್ತು ಅಂದ್ರೆ ಗೂಗಲ್ ಚೆಕ್ ಮಾಡಿ ನೋಡಿ ಪಕ್ಕಾ ಗೈಸ್. ಯಾಕಂತ ಅಂದ್ರೆ ನಾವು ಲಾಸ್ಟ್ ಇಯರ್ ನೋಡ್ಬಿಟ್ಟಿದೀವಿ, ಎಷ್ಟು 1,77,000 ಜನ ಸತ್ತಿದ್ದಾರೆ ಗೈಸ್. ನೀವು ಹುಷಾರಾಗಿರಿ. ಅಂಡ್ ಗೈಸ್, ನಮ್ಮ ಅಣ್ಣಂಗೆ ಬೇಗ ಸಬ್ಸ್ಕ್ರೈಬ್ ಹೊಡಿಬೇಕು, ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ 19ನೇ ತಾರೀಕು ಸ್ಮಶಾನದಲ್ಲಿ. 19ನೇ ತಾರೀಕು ಅಷ್ಟೊತ್ತಿಗೆ 200 ಸಬ್ಸ್ಕ್ರೈಬ್ ಆಯ್ತು ಅಂದ್ರೆ 19ನೇ ತಾರೀಕು ನೈಟ್ 12 ಗಂಟೆ ಪಕ್ಕಾ ಹೋಗಿ ಬಿರಿಯಾನಿ ತಿನ್ನೋ ಚಾಲೆಂಜ್, ಅದು ಸ್ಮಶಾನದಲ್ಲಿ ಅಮಾವಾಸ್ಯೆ ರಾತ್ರಿಯಲ್ಲಿ. ಇವತ್ತೇ ಮಾಡಿ. ಗೈಸ್, ಯಾರು ಈ ಚಾಲೆಂಜ್ ನ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀನಿ ಅಂದ್ರೆ ನಮ್ ಜೊತೆ ಜಾಯ್ನ್ ಆಗ್ಬೋದು. ಕೆಳಗಡೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಕ್ಕೆ. ಅಲ್ಲಿ ಬಂದು ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಕೊಟ್ಟಿರ್ತೀನಿ, ಅಲ್ಲೂ ಬಂದು ಮೆಸೇಜ್ ಮಾಡಿ. ಯಾರು ನಮ್ ಜೊತೆ ಸ್ಮಶಾನಕ್ಕೆ ಬರ್ತೀರಾ? ನಾವು ಇರೋದು ತುಮಕೂರಲ್ಲಿ ಇದೀವಿ, ಬರೋರು ಬನ್ನಿ ಗೈಸ್.